ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇರೋದು ತುಂಬ ಸಿಂಪಲ್ ಆಗಿರೋಂತಹ ಡಿಸೈನು ಮತ್ತು ಯೂನಿಕ್ ಆಗಿದೆ, ನೋಡ್ಬೋದು ನೀವು. ಫಸ್ಟಿಗೆ ಲಾಕ್, ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಜಸ್ಟ್ ಲಾಕ್ಗಳಲ್ಲ, ಹಂಗಾಗಿ 3, 4, 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕು, ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನಿಲ್ಲಿ ಒಂದು ಸರ್ಕಲ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮತ್ತು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು, ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು, ಪಕ್ಕದಲ್ಲಿ ಒಂದು ಲಾಕ್, ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇಲ್ಲಿ ಬೀಡ್ಸ್ಗಳನ್ನ ನಾನು ತೊಗೊಂಡಿರೋದು ಮೀಡಿಯಮ್ ಸೈಜು. ನೀವು ಇದರಲ್ಲಿ ಬ್ರೈಡಲ್ ಬೀಡ್ಸ್ನು ತೊಗೋಬೋದು, ಕಟ್ಟಿಂಗ್ ಬೀಡ್ಸ್ ಆದರೂ ತೊಗೋಬೋದು, ಡ್ರಮ್ ಬೀಡು ಯಾವುದಾದ್ರೂ ತೊಗೋಬೋದು. 3 ಬೀಡ್ಸ್ ಆದಮೇಲೆ 2 ನಾವೇನು ಲಾಕ್ ಹಾಕ್ತೀವಲ್ಲ, ಹಾಕಾದ್ಮೇಲೆ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಬಟ್ಟೆಗೆ ಲಾಕ್, ಮತ್ತು ಒಂದು ಎಕ್ಸ್ಟ್ರಾ ಲಾಕ್, ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದೊಂದು ಬೀಡ್ ಹಾಕಿದ ಮೇಲೆ, ಬೀಡ್ ಲಾಕ್ ಆದಮೇಲೆ, ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಇದೇ ಥರನೇ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ತುಂಬ ಶಾರ್ಟ್ಸ್ಗಳನ್ನಲ್ಲೇ ಹಾಕಿರೋಂತಹ ಸಿಂಪಲ್ ಡಿಸೈನ್ಗಳನ್ನ ನಾನು ಕಮೆಂಟ್ ಮಾಡಿ, ನಾನು ಅದರಿಂದ ಲಿಂಕ್ ಶೇರ್ ಮಾಡ್ತೀನಿ. ಪ್ರತಿಯೊಂದು ಸರಿ 5 ಚೈನ್ ಹಾಕಿದ್ಮೇಲೆ 3 ಬೀಡ್ಸ್ಗಳನ್ನ ಹಾಕ್ತೀನಿ. ನಿಮಗೆ ನಾನು ಆಮೇಲೆ ಹೇಳ್ತೀನಿ, 3 ಬೀಡ್ಸ್ ಬದಲು ನೀವು ಹೆಚ್ಚು ಬೇಕಾದರೂ ಹಾಕ್ಕೋಬೋದು. ಬೀಡ್ಸ್ ಜಾಸ್ತಿ ಬೇಕು ಅನ್ನೋರಿಗೆ ಏನು ಬೀಡ್ಸ್ ಇನ್ಕ್ರೀಸ್ ಮಾಡ್ಕೋಬೋದು ನೀವು. 5 ಚೈನ್ ಹಾಕಿ ಮತ್ತೆ ಲಾಕ್. ಇಲ್ಲಿ 5 ಚೈನ್ ಹಾಕ್ಬೋದು ಅಥವಾ 6 ಚೈನ್ ಆದರೂ ಹಾಕ್ಬೋದು ನೀವು. ನಾನು 5 ಚೈನ್ ಹಾಕಿದ್ದೀನಿ. ಸ್ವಲ್ಪ ದಾರಗಳು ಗಂಟಾದಾಗ ನೀಟಾಗಿ ನೋಡಿಕೊಂಡು ನೀಟಾಗಿ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, 3 ಬೀಡ್ ಬದಲು ನೀವು 4 ಆದರೂ ಹಾಕ್ಕೋಬೋದು, 5 ಬೀಡ್ಸ್ಗಳಾದರೂ ಹಾಕ್ಕೋಬೋದು. ನಾನು 3 ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ ಪೀಸು. 5 ಚೈನ್ ಅಥವಾ 6 ಚೈನ್ ಆದರೂ ಹಾಕ್ಬೋದು. ಇದು ಕಂಪ್ಲೀಟ್ ಆಯ್ತು. ಇವಾಗ ಬೇಸ್ ಲೈನ್ ಫುಲ್ಲು ಇದೇ ಥರನೇ ನೀವು ಕಂಪ್ಲೀಟ್ ಮಾಡಿ ಇಟ್ಕೋಬೇಕು. ಫಸ್ಟು ಇಟ್ಕೊಂಡ್ಮೇಲೆ ಇಲ್ಲಿ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ. 4 ಎಳೆ ದಾರಕ್ಕೆ ಈ ಥರ ಬೀಡ್ಸ್ಗಳನ್ನ ಸೂಜಿಯಿಂದ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 4 ಎಳೆ ದಾರ ನಾನು ಕೌಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು, 4 ದಾರ ತೊಗೊಂಡಿದ್ದೀನಿ ನಾನು. ನೋಡಿ, 1, 2, 3, 4 ದಾರಗಳಿದೆ. 4 ದಾರಗಳಿಗೆ ನಾನು ಸೂಜಿಯಿಂದ ಈ ಥರ ಸ್ಮಾಲ್ ಸೈಜ್ ಬೀಡ್ಗಳನ್ನ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವೊಂದು ಕಾರ್ಡ್ಬೋರ್ಡ್ ತೊಗೊಳೋಣಂತೆ. ಇದು ಸೈಜ್ ಬಂದು ನೀವು ಒಂದು ಸ್ವಲ್ಪ 4 ಇಂಚಷ್ಟು ಉದ್ದ, ಒಂದು ಅಗಲ, ಒಂದು 2 ಇಂಚು. ಅದು ಅಗ್ಲದೇನು ಲೆಕ್ಕ ಇಲ್ಲ, ಉದ್ದ ಮಾತ್ರ, ಇದು ಮಾತ್ರ ಲೆಕ್ಕ ಇರೋದು ಸುತ್ತೋಕ್ಕೆ. 4 ಇಂಚಷ್ಟು ತೊಗೊಂಡಿದ್ದೀನಿ ನಾನು. ಈ ಥರ ದಾರ ಒಂದು ಸರಿ ಸುತ್ತಿದ ಮೇಲೆ ಒಂದು ಬೀಡನ್ನ ಬಿಡಬೇಕು. ಮತ್ತು ಸ್ವಲ್ಪ ಬೀಡ್ಸ್ಗಳನ್ನ ಹಿಂದ್ಗಡೆ ಸರಿಸ್ಕೊಂಡು ಒಂದು ಬೀಡ್ ಬಿಟ್ವಲ್ಲ, ಮತ್ತೆ ಒಂದು ಸರಿ ಒಂದು ರೌಂಡ್ ಹಾಕಿದಾಗ ಒಂದು ಬೀಡನ್ನ ಬಿಡಬೇಕು. ಈ ಥರ ಒಂದು ಬೀಡ್ ಬಿಡಬೇಕು, ಮತ್ತು ಒಂದು ರೌಂಡ್ ಹಾಕಿದ್ಮೇಲೆ ಒಂದು ಬೀಡ್ಸ್ಗಳನ್ನ ಬಿಡಬೇಕು. ಅದೇ ಥರ ಇಲ್ಲಿ ಟೋಟಲಾಗಿ ನಮಗೆ 20 ಬೀಡ್ಸ್ಗಳನ್ನ ನಾನು ಬಿಡ್ತೀನಿ. 20ರಿಂದ 24 ಬೀಡ್ಸ್ಗಳನ್ನ ಬಿಡ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ನಾವೇನು 5 ಚೈನ್ ಹಾಕಿದ್ವಲ್ಲ, ಅಲ್ಲಿ ನಾವಿದನ್ನು ಹಾಕೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಕರೆಕ್ಟಾಗಿ 20 ಬೀಡ್ಸ್ ಅಥವಾ 24 ಆದರೆ ಸಾಕಾಗುತ್ತೆ, ಕರೆಕ್ಟಾಗುತ್ತೆ. ನೋಡಿ, ನಾನು ಫುಲ್ಲು ಈ ಥರ ಒಂದು ರೌಂಡ್ ಸುತ್ತೀನಿ, ಮತ್ತು ಒಂದು ಬೀಡನ್ನ ಬಿಡ್ತೀನಿ, ಮತ್ತೆ ಒಂದು ರೌಂಡ್ ಸುತ್ತೀನಿ, ಒಂದು ಬೀಡನ್ನ ಬಿಡ್ತೀನಿ. ಇದೇ ಥರನೇ ನಾನು ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ತುಂಬ ಈಸಿಯಾಗಿ ಪೋಣಿಸ್ಕೋಬೋದು. ಇದನ್ನು ಸೂಜಿನ ಏನು ದಾರಕ್ಕೆ ಪೋಣಿಸ್ಕೊಂಡು ರೆಡಿ ಮಾಡಿಕೊಂಡು ನೋಡ್ಕೋಬೇಕು. ಈ ಥರ ನಮಗೆ ದಪ್ಪ ಎಷ್ಟು ಬೇಕು ಅಂತಂದರೆ, ಜಾಸ್ತಿ ಬೇಕು ಅಂದ್ರೂ ಮಾಡ್ಕೋಬೋದು. ಇವಾಗ ಕಂಪ್ಲೀಟ್ ಆಯಿತು. ನಾನಿಲ್ಲಿ
ದಾರನ ಕಟ್ ಮಾಡ್ಕೊತೀನಿ. ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಾರ ಗಂಟು ಕಟ್ಟೋದಕ್ಕೆ ಕಷ್ಟ ಆಗುತ್ತಿಲ್ಲ ಅಂದರೆ ಕಟ್ಕೊಂಡು 2 ಸರಿ ಗಂಟು ಹಾಕ್ಬಿಡ್ತೀನಿ ನಾನಿಲ್ಲಿ. 2 ಸರಿ ಗಂಟು ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಲೆಂತಿಯಾಗಿ ಬಿಡಬೇಕಾಗಿತ್ತು. ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಂಡು ದಾರ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. 20 ಬೀಡ್ಸ್ಗಳನ್ನು ಸುತ್ತಕೊಂಡು ನಾನು ಈ ಥರ ಒಂದು ಕುಚ್ಚು ಮಾಡಿಕೊಂಡು ದಾರನ ಗಂಟು ಕಟ್ತಾಯಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನೀಟಾಗಿ ಒಂದು ಕಡೆಯಿಂದ ಎಳ್ಕೊಂಡ್ಬಿಡಿ, ಬಂದ್ಬಿಡ್ತದೆ. ತುಂಬ ಈಸಿಯಾಗಿ ಬರುತ್ತೆ. ಬೀಡ್ಸ್ ಇರೋ ಕಡೆಗಾದರೂ ಎಳ್ಕೊಬೋದು, ಈ ಕಡೆಗಾದರೂ ಈ ಥರ ಅಂದರೆ ನೀಟಾಗಿ ಬರುತ್ತೆ. ಆದರೆ ಸ್ಟಿಫಾಗಿ ಇಟ್ಕೊಂಡಿರ್ಬೇಕಷ್ಟೇ, ಬಿಡಬಾರ್ದು. ಬೀಡ್ಸ್ಗಳು ಆ ಕಡೆಗೇ ಇರಬೇಕು. ಆ ಥರ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಸ್ವಲ್ಪ ತುದಿನ ನೀರಿನಿಂದ, ಈ ತುದಿನ ಸ್ವಲ್ಪ ನೀರಿಂದ ಸ್ವಲ್ಪ ಹಸಿ ಮಾಡಿಕೊಂಡು ಸ್ವಲ್ಪ ಈ ಥರ ರೋಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆಗಿಲ್ಲ ಅಂದರೆ ಆ ಥರ ಏನು ಮಾಡಬೇಕಂದ್ರೆ ಫ್ಯಾಬ್ರಿಕ್ ಗ್ಲೂಯಿಂದ ಗಮ್ ಹಾಕಿ ಅಂಟಿಸ್ಕೋಬೋದು. ಆ ಥರನಾದರೂ ಮಾಡ್ಬೋದು. ಮಾಡಿಬಿಟ್ಟು ಈಗ ನೋಡಿ ಈ ಥರ ಮಾಡಿಕೊಂಡು ಈ ಏನು 5 ಚೈನ್ ಅಥವಾ 6 ಚೈನ್ ಹಾಕಿ 5 ಚೈನ್ ಅಥವಾ 6 ಚೈನ್ ಹಾಕಿರ್ತೀರಲ್ಲ, ಅದ್ರ ಒಳಗಡೆಗೆ ಈ ಥರ ತೂರಿಸಿ ಇದನ್ನು ಎಳ್ಕೋಬೇಕು. ನಾನು ಹೇಳಿದ್ನಲ್ಲ, ಗಮ್ ಹಾಕಿ ಹೊಸಬ್ರಾಗಿದ್ದರೆ ಗಮ್ ಹಾಕ್ಬಿಟ್ಟು ಈ ಥರ ಹಿಡ್ಕೊಂಡು ಎಳ್ಕೊಳ್ಳಿ. ನೀಟಾಗಿ ಬರುತ್ತೆ. ನೋಡಿ, ಕ್ಲೀನಾಗಿ ಬರಬೇಕು. ಎಲ್ಲ ದಾರಗಳು ಬರೋ ಥರ ಈ ಥರ ಹಿಡ್ಕೊಂಡು ಲೆಂತ್ ಎಷ್ಟು ಬೇಕೋ ನೋಡ್ಕೋಬೇಕು. ನೀವು ನೋಡಿಕೊಂಡು ಅಷ್ಟು ಮಾತ್ರ ಬೀಡ್ಸ್ ಇರೋ ಕಡೆಗೆ ಸ್ವಲ್ಪ ಲೆಂತಿ ಬಿಟ್ಕೊಂಡು, ಇಲ್ಲಾಂದರೆ ಚಿಕ್ಕದು ಬೇಕಂದ್ರೆ ಇನ್ನೂ ಸ್ವಲ್ಪ ಮೇಲೆ ಈ ಥರ ಎಳ್ಕೊಂಡ್ಬಿಟ್ಟು ನೀಟಾಗಿ ಹಿಡ್ಕೊಂಡು ನೋಡಿ ಈ ಥರ ನೀಟಾಗಿ ಹಿಡ್ಕೊಂಡು ಆ ಏನು ಕೆಳಗಡೆ ಇದೆಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು. ಈ ಥರ ಜೋಡಿಸ್ಕೊಂಡು ಕ್ಲೀನಾಗಿ ದಾರನ ನೋಡಿ, ಇದು ಹಿಂದ್ಗಡೆ ಪಾರ್ಟ್ನ ನಾನು ಸ್ವಲ್ಪ ಕೆಳಗಡೆ ಬಿಟ್ಕೊಂಡಿದ್ದೀನಿ. ತುಂಬ ಲೆಂತ್ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಳಗಡೆ ಬಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ಆಮೇಲೆ. ಎರಡೆಳೆ ದಾರನ ನಾನು ಇಲ್ಲಿ ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ, ಝರಿ ಥ್ರೆಡ್ನ. ಇವಾಗ ಇದನ್ನು ಸ್ಟಿಚ್ ಮಾಡ್ತೀನಿ. ನೋಡಿ ಈ ಥರ ನನಗೆ ಸೂಜಿಯಿಂದನೇ ನನಗೆ ಕುಚ್ಚು ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ಕೈಯಿಂದ ಹಾಗೆ ಕಟ್ಟೋದಕ್ಕೆ ಬರಲ್ಲ. ಈ ಥರ ತುಂಬ ಈಸಿಯಾಗಿ ನೀವು ಕಟ್ಬೋದು ಮತ್ತು ಸ್ಟಿಫಾಗಿರುತ್ತೆ. ಬೇಕಂದ್ರೆ ಇಲ್ಲಿ ಫ್ಯಾಬ್ರಿಕ್ ಗ್ಲೂಯಿಂದ ನೀವು ಕಟ್ ಮಾಡಿದ ಜಾಗದಲ್ಲಿ ಒಂದು ಪಾಯಿಂಟ್ ಅಷ್ಟು ಈ ಥರ ಎಳ್ಕೊಂಡು ಬಂದು ಕಟ್ ಮಾಡಿರ್ತೀವಲ್ಲ, ಅಲ್ಲೊಂದು ಪಾಯಿಂಟ್ ಗಮ್ ಹಾಕಿದರೆ ನಮಗೆ ಅಷ್ಟೊಂದು ಡಿಫ್ರೆನ್ಸ್ ಕಾಣಲ್ಲ. ನೀಟಾಗಿ ಹಾರಿದ ಮೇಲೆ ನೀಟಾಗಿ ಕಾಣುತ್ತೆ. ನೋಡಿ, ಇದಾಯ್ತಲ್ಲ. ಇವಾಗ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ನಾವು ಟ್ರಿಮ್ ಮಾಡ್ಕೊಳ್ತೀವಿ. ಹೇಗೆ ಅಂದರೆ ಈ ಮೇಲಿಂದ ಭಾಗನ ಈ ಥರ ಎಳೆದು ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನು ಆ ಏನು ಬೀಡ್ಸ್ಗಿಂತ ಸ್ವಲ್ಪ ಹಿಂದ್ಗಡೆಗೆ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಕಾಣುತ್ತೆ. ಬ್ಯಾಕ್ ಸೈಡಿಂದ ನಿಮಗೆ ಅದು ಮುಚ್ಕೊಂಡುತ್ತೆ ಕ್ಲೀನಾಗಿ. ಇದೇನು ಬೀಡ್ಸ್ಗಳು ಬರೋದ್ರಿಂದ ಹಿಂದ್ಗಡೆ ಸ್ವಲ್ಪ ಕಡಿಮೆ ಮಾಡಿ ಕಟ್ ಮಾಡ್ಕೊತೀವಲ್ಲ, ಹಿಂದ್ಗಡೆ ಮುಚ್ಕೊಳ್ಳುತ್ತೆ. ಅದೇ ಥರನೇ ನಾನು ಇಲ್ಲೇನು 5 ಚೈನ್ ಇದೆಲ್ಲ, ಅಥವಾ ಅಲ್ಲಿ ನೀವು 6 ಚೈನ್ ಹಾಕ್ಕೊಳ್ರಿ ಹೊಸಬ್ರಾದರೆ. ನೋಡಿ ಈ ಥರ ಬ್ಯಾಕ್ ಸೈಡು ಕಾಣೋದಿಲ್ಲ, ಕ್ಲೀನಾಗಿ ಕವರ್ ಆಗುತ್ತೆ. ಈ ಥರ ನಾನು ಈ ಕಡೆನೂ ಸಹ ಹಾಕ್ಬಿಟ್ಟು ಇವಿಷ್ಟನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಥರ ಹಾಕ್ಬೋದು, ಹೊಸ ಥರ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಯಾರಾದರೂ ಸೀರೆಗೆ ಹಾಕ್ಕೊಡಿ ಅಂದರೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಹಾಕ್ಕೊಡಿ. ಇದಕ್ಕೇನಿಲ್ಲ ಅಂದರೂ ನೀವು ಒಂದು 400ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಕ್ ಸೈಡಿಂದು ಸ್ವಲ್ಪ ಲೆಂತಿ ಸ್ವಲ್ಪ ಕಡಿಮೆ ಕಟ್ ಮಾಡಿ, ಆವಾಗ ಈ ಮುಂದ್ಗಡೆ ಏನು ಬೀಡ್ಸ್ ಇದೆ ಅದು ಜಾಸ್ತಿ ಕಾಣುತ್ತೆ. ಆವಾಗ ಬ್ಯಾಕ್ ಸೈಡು ಮುಚ್ಕೊಳ್ಳುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಈಸಿಯಾಗಿ ಹಾಕೋಂಥ ಡಿಸೈನು. ಅಂದರೆ ಏನು ಬಟ್ ಅಂದರೆ ಇದನ್ನೇನು ವರ್ಕ್ ಮಾಡ್ತೀವಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಾಗಿ ಒಂದು 400-450ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.